ಸ್ಟೋರೀಸ್ ಈಗ ನೋಡಿ ತಮಾರೆ ಸಾವು ನಿಂದು ನೀ ಮಾಡಿದ್ದ ಇದು ಬಟ್ ಮಾಡಿರೋ ಕುಕೀಸ್ ಹೋಮ್ ಮೇಡ್ ಕುಕೀಸ್ ತುಂಬ ಚೆನ್ನಾಗಿದೆ. ನಮಸ್ಕಾರ ಮಾರೇ, ಹೇಗಿದ್ದೀರಿ ಎಲ್ಲರೂ? ವೆಲ್ಕಮ್ ಟು ಶಿವ್ ಟ್ರಾವೆಲ್ ಸ್ಟೋರೀಸ್. ಈಗ ನೋಡಿ ನಾವು TTಯಲ್ಲಿ ಹೋಗ್ತಾ ಇದ್ದೀವಿ ಕೊಡೈಕೆನಾಲ್. ಇವತ್ತು ನಾವು ಬ್ಯಾಂಗ್ಳೂರಿಂದ ಕೊಡೈಕೆನಾಲ್ ಹೋಗ್ತಾ ಇದ್ದೀವಿ. ಅದು ತಮಿಳ್ನಾಡಲ್ಲಿರುವ ಒಂದು ಪಾಪ್ಯುಲರ್ ಹಿಲ್ ಸ್ಟೇಷನ್. ಬ್ಯಾಂಗ್ಳೂರಿಂದ ಒಂದು 8ರಿಂದ 10 hours ಅಲ್ಲಿ ರೀಚ್ ಆಗ್ಬೋದು. ನೀವು ಇಲ್ಲಿಗೆ ಕಾರ್ ಆ್ಯಂಡ್ ಬಸ್ ಇಸ್ ದ ಗುಡ್ ಆಪ್ಷನ್. ನೀವು ರೈಡರ್ ಆದರೆ ಈವನ್ ಬೈಕಲ್ಲಿ ಕೂಡ ಹೋಗ್ಬೋದು. ನೀವು ಇದನ್ನು ರೀಚ್ ಮಾಡಲಿಕ್ಕೆ 2 ದಾರಿ ಇರುತ್ತೆ. ಒಂದು ದಿಂಡಿಗಲ್ ಮೇಲೆ ಹೋಗಿ ಮತ್ತು ಅಲ್ಲಿಂದ ರೈಟ್ ತಗೋಬೋದು. ಇಲ್ಲಾಂದರೆ ಇನ್ನೊಂದು ಹೋಗ್ತಾ ಪಳನಿ ಮೇಲೆ ಹೋಗಿ ಪಳನಿಯಿಂದ ಮುಂದೆ ಹೋಗ್ಬೋದು. ಆ 2 ಮಾಡ್ಬೋದು. ನಾವು ಹೋಗ್ತಾ ಪಳನಿ ಮೇಲೆ ಹೋದ್ವಿ. ಟೆಂಪಲ್ ವಿಸಿಟ್ ಮಾಡಲಿಲ್ಲ. ನಿಮ್ಗಾದರೆ ಟೆಂಪಲ್ನ ವಿಸಿಟ್ ಮಾಡಿ. ಮತ್ತು ಬರ್ತಾ ದಿಂಡಿಗಲ್ ಮೇಲೆ ಬನ್ನಿ. ಸೊ ಆದರೆ ನಿಮಗೆ ದಿಂಡಿಗಲಲ್ಲಿ ವೇಣು ಬಿರಿಯಾನಿ ತುಂಬ ಫೇಮಸ್. ಅದನ್ನು ನೀವು ಟೇಸ್ಟ್ ಮಾಡಿ ಬರ್ಬೋದು. ಸೊ ಈಗ ಆಲ್ಮೋಸ್ಟ್ ಒಂದು 2 hours ಆಗ್ಬೋದು ಇಲ್ಲಿಂದ ನಾವು ಕೊಡೈಕೆನಾಲ್ ರೀಚ್ ಆಗ್ತಾ. ಮತ್ತು ಇವತ್ತಿನ ಸ್ಟೇ ನಾವು ಆ್ಯಕ್ಚುಲಿ ಆಚೆ ಮಾಡಿದ್ದೀವಿ. ಲೈಕ್ ಕೊಡೈಕೆನಾಲಿಂದ ಆಚೆ ಮೀನ್ಸ್ ಕೊಡೈ ಬಿಟ್ಟು ಆಚೆ. ನೀವು ಕೊಡೈಗೆ ಹೋಗ್ತಾ ಇದ್ರೆ ನೋಡಿ, ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನಿಮ್ಗೆ ಈ ಥರ ಸ್ಪೇಸ್ ಇರುತ್ತೆ ನಿಲ್ಲಿಸ್ಲಿಕ್ಕೆ. ನಿಲ್ಲಿಸಿ ವ್ಯೂನ ಎಂಜಾಯ್ ಮಾಡಿ. ತುಂಬ ಚೆಂದ ಇರುತ್ತೆ. ಆ್ಯಕ್ಚುಲಿ ನಾವು ಇವಾಗ ಏಪ್ರಿಲಲ್ಲಿ ಬಂದಿದ್ದೀವಿ. ಸ್ವಲ್ಪ ಸಮ್ಮರ್ ಅಲ್ವಾ, ಸ್ವಲ್ಪ ಬಿಸಿಲು ಕೂಡ ಇದೆ. ಬಟ್ ಸ್ಟಿಲ್ ಓಕೆ, ತುಂಬ ಬಿಸಿಲೇನಿಲ್ಲ. ಸೊ ಇದೇ ಥರ ಆಲ್ಮೋಸ್ಟ್ ಇನ್ನೂ 1.5 hour ಹೋಗ್ಬೇಕಾಗತ್ತೆ. ಮೇಲೆ ಎಲ್ಲ ಫುಲ್ ಘಾಟ್ ಸೆಕ್ಷನ್ ಇರುತ್ತೆ. ನೋಡೋ ಮುಂದೆ ಕೂಡ ನಿಮ್ಗೆ ತೋರಿಸ್ತೇನೆ. ನಾವು ಕೊಡೈಯಿಂದ ಪೂಂಬರೈ ಹೋಗ್ತಾ ಇದ್ದೀವಿ. ಪೂಂಬರೈಯಲ್ಲಿ ನಮ್ಮ ಫಸ್ಟ್ ಡೇ ಸ್ಟೇ ಇರೋದು. ನೋಡಿ ಇಲ್ಲಿ ಫುಲ್ ಎಲ್ಲ ಡೆನ್ಸ್ ಫಾರೆಸ್ಟ್, ಸೂಪರ್ ವ್ಯೂ ಆ್ಯಕ್ಚುಲಿ. ಓ ಮೈ ಗಾಡ್. ಸ್ಟೇ ಹೀಗಿದೆ. ಒಳಗಡೆ ನೋಡಿ. ಓ ಮೈ ಗಾಡ್. ಅಲ್ಲಿ ವಾಶ್ರೂಮ್ ಇದೆ. ಇಲ್ಲಿ ನೀವು ಕೂರ್ಲಿಕ್ಕೆ ಜಾಗ ಉಂಟು. ನೋಡಿ ಫುಲ್ ಆಚೆ ಎಲ್ಲ ಒಳ್ಳೆ ವ್ಯೂ ಇದೆ. ನಾವು ತಿನ್ನಲಿಕ್ಕೆ ಸ್ನ್ಯಾಕ್ಸ್ ಕೂಡ ಇಟ್ಟಿದ್ದಾರೆ. ವಾಶ್ರೂಮ್ ಹೆಂಗಿದೆಯಾ ನೋಡುವ. ಚೆನ್ನಾಗಿದೆ. ಓ ವೆರಿ ಸ್ಪೇಷಿಯಸ್. ಸೊ there is one more option also. ಅದು ಫುಲ್ ಎಕ್ಸಲೆಂಟ್ ವ್ಯೂ ಇರುತ್ತೆ. ಅದನ್ನು ಜಸ್ಟ್ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಓಕೆ, ಚೆನ್ನಾಗಿದೆ. ನಾವು ಇಟ್ಸ್ ಡೇ 2 ಇನ್ ಕೊಡೈಕೆನಾಲ್. ನೋಡಿ ಇಲ್ಲಿಂದ ನೆನ್ನೆ ತುಂಬ ಫಾಗ್ ಇತ್ತು, ತೋರಿಸ್ಲಿಕ್ಕಾಗಲಿಲ್ಲ. ಈಗ ನೋಡಿ ಹೆಂಗಿದೆ. ಇಲ್ಲಿ ನಾವು ಸ್ಟೇ ಮಾಡ್ತಾಯಿರೋ ಡೂಮಲ್ಲಿದೆ. ಸೊ ಆ್ಯಕ್ಚುಲಿ ನಾವು ಬ್ಯಾಂಗ್ಳೂರನ್ನ ನೈಟ್ ಆಲ್ಮೋಸ್ಟ್ 1 o'clock ಬಿಟ್ಟಿದ್ದು. ಮತ್ತು ಇಲ್ಲಿಗೆ ಬರ್ತಾ ಆಲ್ಮೋಸ್ಟ್ 1:30 to 2 o'clock ಆಗಿತ್ತು. ನಾವು ಸ್ಟೇ ಮಾಡ್ತಾಯಿರೋ ಪ್ಲೇಸು ಪೂಂಬರೈ ಅಂತ. ಆಲ್ಮೋಸ್ಟ್ ನಿಮಗೆ ಕೊಡೈಕೆನಾಲಿಂದ ಮತ್ತು ಒಂದು 45 minutes ಜರ್ನಿ ಆಗುತ್ತೆ, ಅರೌಂಡ್ 20 kilometers. ಸೊ ನೆನ್ನೆ ಮತ್ತು 2:30 ಬಂದು ಮತ್ತು ಏನು ಮಾಡಲಿಲ್ಲ ನಾವು. ಆರಾಮಾಗಿ ನೆನ್ನೆ ರೆಸ್ಟ್ ಮಾಡಿದೆ ಅಷ್ಟೇ. ವಿ ಜಸ್ಟ್ ಎಂಜಾಯ್ಡ್ ದ ವೆದರ್ ಆ್ಯಂಡ್ ವಿ ಹ್ಯಾವ್ ಟೇಕನ್ ರೆಸ್ಟ್. ಮತ್ತು ಇವತ್ತು ಈಗ ಆಲ್ಮೋಸ್ಟ್ 11 o'clockಗೆ ಸ್ಟಾರ್ಟ್ ಆಗಿ ಕೆಲವೊಂದು ಪ್ಲೇಸಸ್ ಎಲ್ಲ ನೋಡ್ತೇವೆ. ಅದು ಯಾವುದು ಅಂತೆಲ್ಲ ನಿಮಗೆ ಮುಂದೆ ಹೇಳ್ತೇನೆ. ನಾನು ಈ ಥರ ವಿಡಿಯೋಸ್ ಮಾಡಲಿಕ್ಕೆ ಮೇಯ್ನ್ ರೀಸನ್ ಇಸ್
ನನ್ನ ಸಬ್ಸ್ಕ್ರೈಬರ್ಸ್, ದಯವಿಟ್ಟು ನನ್ನ ವೀಡಿಯೋಸ್ನ ನೋಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. A few moments later. ನಾವು ಮುಂದೆ ಫಸ್ಟ್ ದಿನ ಸ್ಟೇನ ಮುಗಿಸಿ ಮುಂದೆ ಹೋಗುವ ಸಮಯ ಆಸನ್ನವಾಯಿತು. ಎಲ್ಲ ವೆಕೇಟ್ ಮಾಡ್ತಾ ಇದ್ದೀವಿ ನೋಡಿ. ಎಲ್ಲ ಲಗೇಜಸ್ ಎಲ್ಲ ರೆಡಿ ಇದೆ. ಅವರ ಟ್ರೂಪ್ ಹಿಯರ್ ಓನ್ಲಿ ವಿ ಹ್ಯಾಡ್ ಫೈರ್ ಕ್ಯಾಂಪ್ yesterday night. Homemade cookies, tasty yummy cookies. ಥ್ಯಾಂಕ್ ಯು. ಹೋಮ್ಮೇಡ್ ಕುಕ್ಕೀಸ್ ತುಂಬ ಟೇಸ್ಟಿ ಆಗಿದೆ. ಯಾರು ಮಾಡಿರೋದು? ನೀ ಮಾಡಿದ್ದ ಇದು? ಶ್ರುತಿ ಭಟ್ ಮಾಡಿರೋ ಕುಕೀಸ್, ಹೋಮ್ಮೇಡ್ ಕುಕೀಸ್. ತುಂಬ ಚೆನ್ನಾಗಿದೆ. ಆರ್ಡರ್ ಮಾಡಿ ನಿಮ್ಗೆ ಬೇಕಾದರೆ. ವೈ ಯು ಶುಡ್ ನೆವರ್ ಕಮ್ ಟು ಕೊಡೈಕೆನಾಲ್ ಆನ್ ವೀಕೆಂಡ್ಸ್. ಸುಮ್ಮನೆ ಬಂದಿದ್ದೀವಿ, ಆ್ಯಕ್ಚುಲಿ ಏನು ನೋಡೋಕ್ಕಾಗ್ತಾ ಇಲ್ಲ ಪ್ಲೇಸಸ್. ಯು ಶುಡ್ ನೆವರ್ ಕಮ್ ಟು ಕೊಡೈಕೆನಾಲ್ ಇನ್ ದ ವೀಕೆಂಡ್ಸ್ ಬಿಕಾಸ್ ತುಂಬ ಭಯಂಕರವಾದ ಸಾಲು ತುಂಬ ಭಯಂಕರವಾದ ರಶ್ ಇರುತ್ತೆ. ನೀವೇನು ಪ್ಲೇಸಸ್ ನೋಡೋಕ್ಕಾಗಲ್ಲ. ನಾವು ಆ್ಯಕ್ಚುಲಿ ಗುನಾ ಕೇವ್ಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡುವ ಅಂತ ಹೋದ್ವಿ. ಆಲ್ಮೋಸ್ಟ್ 5 ಕಿಲೋಮೀಟರ್ಸ್ ಆಫ್ ಟ್ರಾಫಿಕ್ ಇದೆ. ಸೊ ಅದಕ್ಕೆ ನಾವು ಅದನ್ನು ಬಿಟ್ಟು ಇವಾಗ ಒಂದು ಬೋಟಿಂಗ್ ಆದರೆ ಎಕ್ಸ್ಪ್ಲೋರ್ ಮಾಡುವ ಅಂತೇಳಿ ನೋಡಿ ಬೋಟಿಂಗ್ ಸ್ಪಾಟ್ ಬಂದಿದ್ದೀವಿ. ಸೊ ಅಲ್ಲಿ ಡಿಫ್ರೆಂಟ್ ಪ್ರೈಸಸ್ ಇದೆ. ನನಗೆ ಆ ಸೈಕಲ್ ತೊಗೊಳ್ಬಿಡಿ. ಈಗಿರುತ್ತೆ ಪ್ರೈಸಸ್. ಯಾವಾಗ ಬೋಟಿಂಗ್ ಮಾಡೋದಾದರೂ ಒಂದು ಸೇಫ್ಟಿ ಜಾಕೆಟ್ ಹಾಕ್ಕೊಂಡು ಮಾಡಿ, ದಟ್ ಈಸ್ ಬೆಟರ್. ನವೀನ್ ನೀಟಾಗಿ ಹಾಕೋಪ್ಪ. ಇವ್ರಿಗೆ ಯಾರಿಗೂ ಈಜು ಬೇರೆ ಬರೋದಿಲ್ಲ. ದಟ್ ಈಸ್ ಒನ್ ಆಫ್ ದ ವರ್ಸ್ಟ್ ಪಾರ್ಟ್. ನೋಡಿ ಅಲ್ಲಿ 4 ಮೆಂಬರ್ಸ್ ಇದ್ದಾರೆ. ನಾವಿಲ್ಲಿ ಖುಷಿ, ಶ್ರುತಿ, ನವೀನ್ ಆ್ಯಂಡ್ ಮೀ. ಇಲ್ಲಿ ನೀವು ಟಿಕೆಟ್ ತೊಗೊಂಡ್ರೆ 30 ಮಿನಿಟ್ಸ್ ಟೈಮ್ ಇರುತ್ತೆ. ಅದು ಸ್ಕ್ಯಾನ್ ಮಾಡಿ ಕೊಡ್ತಾರೆ. 30 ಮಿನಿಟ್ಸ್ ಬಿಯಾಂಡ್ 30 ಮಿನಿಟ್ಸ್ ಆದರೆ ಮತ್ತೆ ನೀವು ಎಕ್ಸ್ಟ್ರಾ ಚಾರ್ಜಸ್ ಪೇ ಮಾಡಬೇಕಾಗತ್ತೆ. ಸೊ ಇಟ್ಸ್ ಬೆಟರ್ ಯು ಫಿನಿಶ್ ವಿತ್ ಇನ್ 30 ಮಿನಿಟ್ಸ್. ಇಫ್ ನಾಟ್ ಯು ಹ್ಯಾವ್ ಟು ಪೇ ಎಕ್ಸ್ಟ್ರಾ ಅಮೌಂಟ್. ಬಾಯ್ ಗಾಯ್ಸ್. ಪೆಡಲ್ ನೋಡಿ, ಪೆಡ್ಲಿಂಗ್ ಕಷ್ಟ ಬೀಳ್ತಾ ಇದ್ದೀವಿ. ಈಗ ನಾವು ಬಂದಿದ್ದೇವೆ ಪಿಲ್ಲರ್ ರಾಕ್ ಹತ್ರ. ದಿಸ್ ಇಸ್ ಪಿಲ್ಲರ್ ರಾಕ್ ಎಂಟ್ರೆನ್ಸ್. ಟಿಕೆಟ್ ತಗೊಂಡ್ರೆ 10 ರೂಪೀಸ್ ಟಿಕೆಟ್. ಹ್ಯಾಂಡಿ ಕ್ಯಾಮ್ಗೆಲ್ಲ ತಗೋಬೇಕಂತೆ. ಪಿಲ್ಲರ್ ರಾಕ್. ಸೊ ವಿ ಆರ್ ಎಂಟ್ರಿಂಗ್ ಪಿಲ್ಲರ್ ರಾಕ್. ತಗೊಂಡಿದ್ದೀವಿ. ನವೀನ್ ಹೆಂಗಿದೆ ನೋಡಿ ಫಾಗ್. ನವೀನ್ ಅದೇ ಪಿಲ್ಲರ್ ರಾಕ್ಸ್. ಅದೇ ಪಿಲ್ಲರ್ ರಾಕ್ಸ್ ನೋಡಿ. ನೋಡಿ ಈಗ ಕಾಣಿಸ್ತಾ ಇದೆ ಪಿಲ್ಲರ್ ರಾಕ್. ಅಯ್ಯೋ, ನಾವು ಆಲ್ಮೋಸ್ಟ್ ತೆಗಿಯೋಷ್ಟೊತ್ತಿಗೆ ಫಾಗ್ ಬಂದ್ಬಿಡುತ್ತೆ. ಇವತ್ತಿನ ಸೆಕೆಂಡ್ ಸ್ಪಾಟ್ ವಿ ಆರ್ ವಿಸಿಟಿಂಗ್ ಇಸ್ ಗುನಾ ಕೇವ್ಸ್. ನೋಡಿ ಮಾರ್ರೆ ಎಷ್ಟು ರಶ್ ಇದೆ. ಫುಲ್ ಜನ ಮರಳೋ ಜಾತ್ರೆ ಮರಳೋ ಅನ್ನೋದು ಇದಕ್ಕೇನೆ. ಗುನಾ ಕೇವ್ಸ್. ಇದು ಕಮಲ್ ಹಾಸನ್ದು ಒಂದು ಮೂವಿ ಇದೆ, ಗುನಾ ಕೇವ್ಸ್ ಅಂತಲೇ ಒಂದು ಮೂವಿ ಇದೆ. ಆ ಮೂವಿ ಇಲ್ಲೇ ಶೂಟಿಂಗ್ ಆಗಿರೋದು. ಅದೊಂದು ಸಾಂಗ್ ಇದೆ. சிவகாமியே சிவனில் நீயும் பாதியே அதுவும் உனக்கு புரியுமா. ಈ ಸಾಂಗಿಂದನೇ ದಿಸ್ ಕೇವ್ ಬಿಕೇಮ್ ಪಾಪ್ಯುಲರ್. ಈ ಮೂವಿ ರಿಲೀಸ್ ಆಗಿದ್ದು 1992 ಅಲ್ಲಿ. ಗುನಾ ಕೇವ್ಸ್ ಎಂಟ್ರೆನ್ಸ್ ಹಿಂಗಿದೆ. ಸ್ಟೆಪ್ಸ್ ಹತ್ತಬೇಕು, ಒಂದು 40 ಸ್ಟೆಪ್ಸ್ ಇರ್ಬೋದು.
These caves are known as Devil's Kitchen due to dark and mysterious atmosphere. ಕ್ಯಾಪ್ಟನ್ ಆಫ್ ದ ಶಿಪ್ ಹತ್ತಾ ಇದ್ದಾರೆ. ಖುಷಿ ಏನೇ ಆಗಲಿ ಅಪ್ಪ, ನಮ್ಮ ವೆಸ್ಟರ್ನ್ ಘಾಟ್ಸೇ ಚಂದ. ನಮ್ಮ ವೆಸ್ಟರ್ನ್ ಘಾಟ್ಸ್ನ ಯಾರೂ ಮೆರೆಸ್ಲಿಕ್ಕೆ ಆಗೋದಿಲ್ಲ, ಅದೇ ಚಂದ. ಕಾಡಲ್ಲಿ ಜೊತೆ ಜೊತೆಯಲ್ಲಿ ಕಳೆದು ಹೋಗೋಣ ಬರುವೆಯ. ಈ ಹಾಡು ಈ ಕಾಡಿಗೆ ಹಿಂಗಿದೆ ನೋಡಿ. ಟ್ರೀಸ್ ಎಲ್ಲ ಎಷ್ಟು ಇದೆ ನೋಡಿ. ನೋಡಿ ಹೆಂಗಿದೆ, ಫುಲ್ ಫಾಗ್, ಎಲ್ಲೋದ್ರೂ ಫಾಗೆ, ಫುಲ್ ಮಿಸ್ಟ್. ಇಟ್ಸ್ ಆಲ್ರೆಡಿ 12 o'clock. ಆದರೂ ನೋಡಿ ಎಷ್ಟು ಫಾಗಿ ಇದೆ, ಸ್ವಲ್ಪನೂ ಬಿಸಿಲಿಲ್ಲ. ಮದರ್ ನೇಚರ್ ಎಷ್ಟು ಚಂದ ಅಲ್ಲ. ರೂಟ್ಸ್ ನೋಡಿ, ಮರದ ರೂಟ್ಸ್ ನೋಡಿ ಹೇಗಿದೆ, ಎಷ್ಟು ಹಳೆ ಮರ ಇರ್ಬೋದು ಇದೆಲ್ಲ. ತಲಾಂತರದಿಂದ ಇರೋ ಮರಗಳು. ಆ ರೂಟ್ಸೇ ಎಷ್ಟೊಂದು ಸ್ಪ್ರೆಡ್ ಆಗಿಬಿಟ್ಟಿದೆ, ಅದೇ ಎಷ್ಟು ಚಂದ ಕಾಣ್ತಾ ಇದೆ ಬಿಕಾಸ್ ಆಫ್ ದಿಸ್ ರೂಟ್ಸ್. ಬಟ್ ನಾವು ವೈಲ್ಡ್ ಅನಿಮಲ್ಸ್ಗೆ ತುಂಬಾ ನಾವೆಲ್ಲ ವೈಲ್ಡ್ ಅನಿಮಲ್ಸ್ ಜಾಗನ ನಾವೆಲ್ಲ ಕಾಂಪೇರ್ ಮಾಡಿಬಿಟ್ಟು ಅವ್ರಿಗೆ ಹೋಮ್ಲೆಸ್ ಮಾಡಿಬಿಟ್ಟಿದ್ದೀವಿ. ಗುಣ ಕೇವ್ಸ್ ಎಲ್ಲ ಬಂದಿದ್ದೀವಿ. ಎಷ್ಟು ಜನ ಇದ್ದಾರೆ ಮಾರ, ನಿಮಗೆ ಕಾಣ್ತಾ ಇದ್ದಾರಲ್ಲ ಜನ ನೋಡಿ. ಈವನ್ ಒಂದು ಸರಿಯಾದ ಪಿಕ್ ಕೂಡ ತಗೊಳ್ಲಿಕ್ಕಾಗಲಿಲ್ಲ, ಅಷ್ಟೊಂದು ಜನ ಇದ್ದಾರೆ. ಬಟ್ ವೆದರ್ ಈಸ್ ಗುಡ್, ಯು ಕ್ಯಾನ್ ಸಿ ಸಮಥಿಂಗ್ ಲೈಕ್ ದಿಸ್. ಬಟ್ ಜನ ಮಾತ್ರ ತುಂಬ ಜಾಸ್ತಿ ಇದ್ದಾರೆ, ಸೊ ಅದಕ್ಕೆ ಜಾಸ್ತಿ ಫುಟೇಜ್ ಕೂಡ ತಗೊಳ್ಲಿಕ್ಕೆ ಆಗಲಿಲ್ಲ. ಬಟ್ ಎನಿ ಹೌ ಇಟ್ಸ್ ಗುಡ್. ಗುಣ ಕೇವ್ಸ. So our next destination is Pine Forest. ಈಗ ಪೈನ್ ಫಾರೆಸ್ಟಲ್ಲಿ ಬಂದಿದ್ದೀವಿ. ಇದು ನಿಮಗೆ ಗುಣ ಕೇವ್ಸ್ ಆದಮೇಲೆ ಬರುತ್ತೆ ನೋಡಿ. ಈ ಥರ ಇರುತ್ತೆ. ಇಲ್ಲಿ ಹಾರ್ಸ್ ರೈಡಿಂಗ್ ಇರುತ್ತೆ. ಮುಂದೆ ನಿಮ್ಗಲ್ಲಿ ಫೋಟೋ ಬೇಕಾದರೆ ತೆಗೆಸ್ಕೋಬೋದು. ಸೊ ಸಿ ಹೌ ಇಸ್ ದ ವ್ಯೂ. ಈ ಥರ ಇರುತ್ತೆ, ತುಂಬ ಚೆನ್ನಾಗಿದೆ. ವೆದರೆಲ್ಲ ಇಟ್ಸ್ ವೆರಿ ನೈಸ್. ಈಗ ಆಲ್ಮೋಸ್ಟ್ ಆಫ್ಟರ್ನೂನ್ 2 o'clock ಆಗಿದೆ, ಬಟ್ ಸನ್ ವಿಸಿಬಿಲಿಟಿ ಕೂಡ ಇಲ್ಲ. ಸೊ ಐ ಮೀನ್ ನಮ್ಮ ಈ ಕೊಡೈಕೆನಾಲ್ ವ್ಲಾಗ್ನ ಮುಗಿಸುವ ಸಮಯ ಬಂದಾಯಿತು ಸ್ನೇಹಿತರೆ. ನಮ್ಮ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇಂಥ ಕಂಟೆಂಟ್ ಇನ್ನೂ ಕನ್ನಡದಲ್ಲೇ ಬರ್ತಾನೆ ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.